ವೀಕ್ಷಕರೇ, ಮೈಸೂರಿಗೆ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿದೆ. ಅಲ್ಲಿ ಹಿರಿಯ ಲೇಖಕರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗುತ್ತೆ. ಅಲ್ಲಿಯೂ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹಾಗೆಯೇ ಎಸ್.ಎಲ್. ಭೈರಪ್ಪ ಅವರ ಜೀವನದ ಕುರಿತಂತೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಅವರ ಬರಹಗಳು ಎಷ್ಟು ಒಬ್ಬ ಓದುಗನನ್ನು ಕಾಡುತ್ತೆ ಎನ್ನುವಂಥ ವಿಚಾರದ ಕುರಿತಂತೆ ಡಾಕ್ಟರ್ ರಾಘವೇಂದ್ರ ಶಾಮಲೀಲ್ ಅವರು ಹೇಳ್ತಾ ಇದ್ರು. ಅವರನ್ನು ಮಾತನಾಡಿಸ್ತಾ ಹೋಗೋಣ. ಸರ್, ನೀವು ಆಗಲೇ ಹೇಳ್ತಾ ಇದ್ರಿ, ತುಂಬ ಕಾಡಿದಂಥ ಬರಹಗಳ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋದಾದರೆ ಸರ್, ನೋಡಿ, ಅವರ ಕೃತಿಗಳೇನಿದೆ, ಕೃಷಿ ಏನಿದೆ, ಸಾಹಿತ್ಯ ಕೃಷಿ, ಅದನ್ನು ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಾದರೆ 4 ಪ್ರಕಾರದಲ್ಲಿ ಅವರು ಬರೀತಾರೆ. ಓಕೆ. 1958ರಿಂದ 70 ತನಕ ಅವರು ಯಾವ ಕೃತಿಗಳು ಬಂದಿದ್ದಾವೆ. ಭೀಮಕಾಯ ಅವರು ಕಾಲೇಜ್ ಡೇಸಲ್ಲಿದ್ದಾಗ ಬರೆದಂಥ ಕೃತಿ ಅವ್ವ ಅಂತ ಒಂದು ಕಥೆನೂ ಬರೆದಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಕಸ್ತೂರಿಯಲ್ಲೇನೋ ಪ್ರಕಟಣೆ ಆಗಿತ್ತು ಅಂತ. 58ರಿಂದ 70 ತನಕ ಬಂದಂಥ ಕೃತಿಗಳಿದೆಯಲ್ಲ, ಅದರ ಮೂಲ ಧಾತು ಏನು ಅಂತ ನೋಡಿದ್ರೆ ಪ್ರಾಕ್ಟಿಕಾಲಿಸಮ್, ವಾಸ್ತವಿಕತೆ ಮತ್ತು ಸಮಾಜ. ಓಕೆ. ಬಹುತೇಕ ಸಮಾಜಶಾಸ್ತ್ರೀಯ ಚಿಂತನೆಗಳು ಕಾಣುತ್ತೆ ನಿಮಗಲ್ಲಿ. ಜಾತಿ, ಈ ಆಚರಣೆಗಳು, ಇವುಗಳ ನಡುವೆ ಇರತಕ್ಕಂಥ ತುಮುಲಗಳು, ಇದನ್ನು ಕಟ್ಟಿಕೊಡ್ತಾರೆ. ಖಂಡಿತ. 58ರಿಂದ 70ರಲ್ಲಿ. 70ರ ನಂತರದಲ್ಲಿ ಬಂದಾಗ ಮಿಡ್ಲ್ ಫೇಸ್ ಅಂತ ಏನು ಕರಿತೇವೆ ನಾವು, ಅಲ್ಲಿ ಒಂದು ಮಗ್ಗಲನ್ನು ಬದಲಿಸಿ ಅವರು ಮನೋವೈಜ್ಞಾನಿಕ ಮತ್ತು ತತ್ವಶಾಸ್ತ್ರ ಇವುಗಳ ಸುಳುಹು ಜಾಸ್ತಿ ಕಾಣುತ್ತೆ. ಇವುಗಳ ನಡುವೆ ನಡೀತಕ್ಕಂತಹ ಸಂಘರ್ಷ, ಮನುಷ್ಯನ ಜೀವನದಲ್ಲಿ ಬಹಳ ದೊಡ್ಡ ಸಂಘರ್ಷ ನಡೆಯೋದು ಯಾವುದು ಅಂತ ಹೇಳಿದ್ರೆ, ನಿನ್ನ ಮನಸ್ಸಿಗೆ ಏನು ಬೇಕೋ ಆದರೆ ಬುದ್ಧಿ ಏನು ಹೇಳುತ್ತೆ, ಯಾವುದು ಈಗ ಸೂಕ್ತ ಅನ್ಸುತ್ತೆ, ಬಟ್ ಯಾವುದು ಸರಿ ಅನ್ಸುತ್ತೆ. ಇವೆರಡರ ನಡುವೆನೇ ತುಂಬಲ ನಡೆಯೋದು ನಮ್ಮ ಜೀವನದಲ್ಲಿ. ನಾವು ಬಹಳ ಹೊಡೆದಾಟ ಮಾಡೋದು ಇದಕ್ಕೋಸ್ಕರನೇ. ಹೃದಯ ಒಂದು ಹೇಳುತ್ತೆ, ಬುದ್ಧಿ ಇನ್ನೊಂದು ಹೇಳುತ್ತೆ ಅಂತ ಹೇಳಿ. ಇದರ ಒಂದು ಪರಿಕಲ್ಪನೆಯನ್ನ, ಇದರ ಒಂದು ಗೋಜಲನ್ನ, ಇದರ ಒಂದು ಹೊಯ್ದಾಟಗಳನ್ನ ನೀವು ಅವರ 2ನೇ ಹಂತದ ಕೃತಿಗಳಲ್ಲಿ ಕಾಣ್ಬೋದು. ನಿಜ. ಅಂದರೆ ಮನೋಶಾಸ್ತ್ರೀಯವಾದಂತಹ ಒಂದಷ್ಟು ವಸ್ತುಗಳು ಇದೆ ಅದರಲ್ಲಿ. ಬಹಳ ಮುಖ್ಯವಾಗಿ ಅವರು ತತ್ವಶಾಸ್ತ್ರದಲ್ಲಿ ಏನು ಕೃಷಿ ಮಾಡ್ಕೊಂಡಿದ್ರು ಅದರದ್ದು ಒಂದಷ್ಟು ವಸ್ತುಗಳನ್ನು ಸೇರಿಸ್ತಾರೆ. ಯಾಕೆಂದ್ರೆ ಬಹಳ ದೊಡ್ಡ ಕೊಡುಗೆ ಅವರದು. ಅವರು ಮಂಡಿಸಿದಂಥ ಪ್ರೌಢ ಪ್ರಬಂಧ, ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಮಾಡುವಾಗ ಅವರು ಆಯ್ಕೆ ಮಾಡಿಕೊಂಡಂತಹ ವಿಷಯ ಏನು ಅಂತ ಹೇಳಿದ್ರೆ ಸತ್ಯ ಮತ್ತು ಸೌಂದರ್ಯ. ಓಕೆ. ಈ ಭಾರತೀಯ ತತ್ವಶಾಸ್ತ್ರ ಅಂತ ಏನಿದೆ, ಭಾರತೀಯ ವೇದಾಂತ ಅಂತ ಏನಿದೆ, ನೀವು ಭಾರತದ ಒಂದು ಆತ್ಮನೇ ಯಾವುದು ಅಂತ ತಗೊಂಡ್ರೆ ಅದು ಈ 3 ಮೌಲ್ಯಗಳು: ಸತ್ಯ, ಶಿವ ಮತ್ತು ಸೌಂದರ್ಯ. ಸತ್ಯಂ, ಶಿವಂ, ಸುಂದರಂ. ಇದು ನಿರ್ವಿವಾದ. ಇದು ಇದರಲ್ಲಿ ಎಷ್ಟು ಅದ್ಭುತವಾಗಿದೆ ನೋಡಿ ಪರಿಕಲ್ಪನೆ. ಸತ್ಯ ಮತ್ತೆ ಸೌಂದರ್ಯಗಳ ಮಧ್ಯೆ ಶಿವ ಇದ್ದಾನೆ. ಅಂದ್ರೆ ಶಿವ ಅಂದ್ರೆ ದೈವಿಕತೆ. ಈ ದೈವಿಕತೆಯ ಅನುಭೂತಿ ನಿಮಗೆ ಆಗ್ಬೇಕು ಅಂತ ಹೇಳಿದ್ರೆ ನೀವು ಸತ್ಯದಲ್ಲಿ ಪ್ರಾರಂಭ ಮಾಡಬೇಕು. ಸೌಂದರ್ಯವನ್ನ ಆಸ್ವಾದಿಸ್ತಷ್ಟೇ ಅಲ್ಲ, ಆರಾಧಿಸ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು. ಈ ಸತ್ಯ ಮತ್ತು ಸೌಂದರ್ಯಗಳ ಒಂದು ಬಹಳ ಆಳವಾದಂತಹ ಅಧ್ಯಯನ ಮಾಡಿ ಅವರು ಪ್ರೌಢ ಪ್ರಬಂಧವನ್ನು ಬರೀತಾರೆ. ಹಾಗಾಗಿ ಅವರ ಬಹುತೇಕ ಕೃತಿಗಳಲ್ಲಿ ಈ ಸತ್ಯ ಮತ್ತೆ ಸೌಂದರ್ಯಗಳ ನಡುವೆ ಇರತಕ್ಕಂಥ ಹೊಂದಾಣಿಕೆ, ಹೊಯ್ದಾಟ, ಆ ಕಾಂಪಿಟೇಷನ್, ಇದನ್ನ ನೋಡ್ಬೋದು ನೀವು. ಎಸ್ ಸರ್. ಇದರ ನಡುವೆ ಅವರ ಸಾಧನೆಗೆ ಸಂದಂಥ ಪ್ರಶಸ್ತಿಗಳ ವಿಚಾರವಾಗಿ ನಾವು ಮಾತಾಡಲೇಬೇಕಾಗುತ್ತೆ ಸರ್. ಅದ್ರ ಬಗ್ಗೆ ಹೇಳೋದಾದ್ರೆ, ಈ ಪ್ರಶಸ್ತಿಗಳನ್ನ ಕೇವಲ ಮೈಲಿಗಲ್ಲುಗಳಾಗಿ ಸ್ವೀಕರಿಸಿ ಹೋದವರು ಅವರು. ಯಾವತ್ತೂ ಪ್ರಶಸ್ತಿಗಳ ಹಿಂದೆ ಬೀಳಲಿಲ್ಲ. ಹಾಗಾಗಿ ಬಹುಶಃ ಅವರು, ನಾನು ನಂಬಿದಂಥ ಸಿದ್ಧಾಂತನೂ ಏನಿದೆ, ನಾವು ಒಬ್ಬರಿಗೆ ಬುಲೆಟ್ ಹೊಡಿಬೇಕಾದಾಗ ಬುಲೆಟ್ಟು ನಮ್ಮದೇ ಆಗಿರಬೇಕು, ಗನ್ನು ನಮ್ಮದೇ ಆಗಿರಬೇಕು, ಬೆನ್ನು ನಮ್ಮದೇ ಆಗಿರಬೇಕು, ಆ ಟ್ರಿಗರ್ನ ಎಳೆಯೋರು ನಾವೇ ಆಗಿರಬೇಕು, ಮತ್ತೆ ಹೇಳಿ ಹೊಡಿಬೇಕು. ಈ ಒಂದು ಮನೋಧರ್ಮ ಇದ್ದಂಥ ಮಹಾನ್ ಚೇತನ ಭೈರಪ್ಪನವರು. ಹಾಗಾಗಿ ಒಂದಷ್ಟು ಪ್ರಶಸ್ತಿಗಳು ಅವ್ರಿಗೆ ದೂರವೇ ಉಳ್ಕೊಂಡವು. ಅದ್ರ ಬಗ್ಗೆ ಅವ್ರಿಗೆ ಯಾವುದೇ ಬೇಸರ ಇರಲಿಲ್ಲ. ಬಹುತೇಕರು ಹೇಳೋದು ಏನು ಅಂತ ಹೇಳಿದ್ರೆ, ಜ್ಞಾನಪೀಠ ಪ್ರಶಸ್ತಿ ಬರಲಿಲ್ಲ, ವಂಚಿತರಾದರು ಅಂತ. ಜ್ಞಾನಪೀಠ ಪ್ರಶಸ್ತಿ ಇವರಿಂದ ವಂಚಿತವಾಯಿತು. ಯಾಕೆಂದ್ರೆ ಸಾಮಾನ್ಯ ಜನರು ಸಂಸ್ಥೆಗಳನ್ನ ಬಳಸ್ತಾರೆ. ಬಹಳ ಒಂದಷ್ಟು ಜನ ವಿಶಿಷ್ಟ ಜನರು ಸಂಸ್ಥೆಗಳನ್ನ ಕಟ್ತಾರೆ. ಶ್ರೇಷ್ಠ ಜನರು ತಾವೇ ಸಂಸ್ಥೆಗಳಾಗ್ತಾರೆ. ಸಾಮಾನ್ಯ ಜನ ದೀಪವನ್ನ ಬಳಸ್ತಾರೆ. ಒಂದಷ್ಟು ಜನ ಉತ್ತಮ ವ್ಯಕ್ತಿಗಳು ದೀಪವನ್ನ ಬೆಳಗುತ್ತಾರೆ. ಕೆಲವು ಶ್ರೇಷ್ಠರು ಮಾತ್ರ ತಾವೇ ದೀಪವಾಗ್ತಾರೆ. ಅಂತಹ ಒಂದು ಅಪರೂಪದ ಚೇತನ ಇವರು. ಯಾವ ಪ್ರಶಸ್ತಿ ಬರಲಿಲ್ಲ ಅವ್ರಿಗೆ. ಆಮೇಲೆ ನಮ್ಮ ಜನರಲ್ಲಿ ಒಂದು ಭ್ರಾಂತಿ ಇದೆ, ಒಂದು ಭ್ರಮೆ ಇದೆ. ಜ್ಞಾನಪೀಠವೇ ಈ ನಾಡಿನ ಅತ್ಯುನ್ನತ ಸಾಹಿತ್ಯದ ಪ್ರಶಸ್ತಿ ಅಂತ. ಸುಳ್ಳು. ಜ್ಞಾನಪೀಠ ಕೊಡ್ತಕ್ಕಂಥದ್ದು ಜ್ಞಾನಪೀಠ ಟ್ರಸ್ಟ್.
ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ನವ್ರು ನಡೆಸ್ತಕ್ಕಂಥ ಜ್ಞಾನಪೀಠ ಟ್ರಸ್ಟ್. ಓಕೆ ಸರಸ್ವತಿ ಸಮ್ಮಾನ್ ಕೂಡ ಸರ್ಕಾರ ಕೊಡೋದಲ್ಲ, ಓಕೆ ಅದು ಕೂಡ ಒಂದು ಪ್ರೈವೇಟ್ ಟ್ರಸ್ಟ್ ಕೊಡುತ್ತೆ. ಆದರೆ ಸರಸ್ವತಿ ಸಮ್ಮಾನ್ ಪಡೆದಂತಹ ಪ್ರಥಮ ಕನ್ನಡಿಗ ಯಾರು ಅಂತ ಹೇಳಿದ್ರೆ ಡಾಕ್ಟರ್ SL ಭೈರಪ್ಪ, ಹೌದು, ನಿರ್ವಿವಾದ. ಜ್ಞಾನಪೀಠ ಪ್ರಶಸ್ತಿ ಬರಲಿಲ್ಲ, ಅದಕ್ಕೆ ಹಲವಾರು ಕಾರಣಗಳುಂಟು. ನೀವು ಪ್ರಶಸ್ತಿ ಇದು ಬಿಡಿ, ಬಹಳ ನೋವಿನ ಸಂಗತಿ ಅಂದ್ರೆ ಇತ್ತೀಚೆಗೆ ಪಠ್ಯಪುಸ್ತಕ ಪರಿಷ್ಕರಣೆ ಆಗೋ ತನಕ ಭೈರಪ್ಪನವರು ಬರೆದಂತಹ ಒಂದೇ ಒಂದು ಸಾಹಿತ್ಯದ ಪುಟಾಣಿ ಕೃತಿ ಕೂಡ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಆಗಿರಲಿಲ್ಲ. ಓಕೆ ಸಮಕಾಲೀನ ಭಾರತೀಯ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಓದುಗರನ್ನು ಹೊಂದಿರತಕ್ಕಂತಹ, ಅತಿ ಹೆಚ್ಚು ಬೇಡಿಕೆಯನ್ನು ಹೊಂದಿರತಕ್ಕಂತಹ, ಅತಿ ಹೆಚ್ಚು ಅನುವಾದಿತವಾಗಿರತಕ್ಕಂತಹ ಒಬ್ಬ ಲೇಖಕನ ಮೂಲ ಭಾಷೆ ಕನ್ನಡ, ಆತನ ಸಾಹಿತ್ಯ ಕೃಷಿ ನಡೆದದ್ದು ಕನ್ನಡ. ಕಳೆದ ಪುಸ್ತಕ ಪರಿಷ್ಕರಣಾ ಸಮಿತಿ ಮಾತ್ರ ಡಾಕ್ಟರ್ BGL ಸ್ವಾಮಿಯವರ ಬಗ್ಗೆ ಭೈರಪ್ಪನವರು ಬರೆದಂತಹ ಒಂದು ಅದ್ಭುತವಾದಂತಹ ಒಂದು ಪ್ರಬಂಧವನ್ನ ಪಠ್ಯಪುಸ್ತಕದಲ್ಲಿ ಸೇರಿಸಿದ್ದು ಬಿಟ್ರೆ ಇಂತಹ ಮಹಾನ್ ಚೇತನದ ಯಾವುದೇ ಕೃತಿ ಬಹುಶಃ ನಮ್ಮ ದೌರ್ಭಾಗ್ಯ. ಎಸ್, ನಿಜ ಸರ್, ಖಂಡಿತ. ಸೊ ಪ್ರಶಸ್ತಿಗಳ ರೇಸಲ್ಲಿ ಅವ್ರು ಇರಲಿಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ಕೇಳಿದಾಗ ಅವರು ಬಹಳ ಸ್ಪಷ್ಟವಾಗಿ ಹೇಳೋರು, ಪ್ರಶಸ್ತಿ ಬರುತ್ತೆ ಹೋಗುತ್ತೆ, ಪ್ರಶಸ್ತಿಗೋಸ್ಕರ ನಾನು ಬರೀಲಿಲ್ವಲ್ಲ, ಸರಸ್ವತಿ ಸಮ್ಮಾನ್ ಬಂದಿದೆ, ಬಂದದಕ್ಕೆ ತೃಪ್ತಿ ಪಡೋಣ. ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರ ಕೊಡಮಾಡ್ತಕ್ಕಂತಹ ಅತ್ಯುನ್ನತ ಪ್ರಶಸ್ತಿಗಳು ಯಾವುದು ಅಂದ್ರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, ಅದೆರಡು ಬಂದಿದೆ ಅವರಿಗೆ. ಸರ್, ಕೊನೆಯದಾಗಿ ಚುಟುಕಾಗಿ ಸರ್, ಅವರ ಜೀವನ ಹೇಗಿತ್ತು ಸರ್? ಎಲ್ಲಾದರೂ ವೈಯಕ್ತಿಕವಾಗಿ ಕೇಳೋದಾದ್ರೆ ಎಲ್ಲಾದರೂ ಭೇಟಿ ಆಗಿದ್ದೀರಾ ಸರ್? ನಾನು ಐಸೆಕ್ ಅನ್ನುವಂಥ ಒಂದು ಅದ್ಭುತ ಸಂಸ್ಥೆಯಲ್ಲಿ ಡಾಕ್ಟರೇಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಓಕೆ ಕನ್ನಡ ರಾಜ್ಯೋತ್ಸವ ಲೆಕ್ಚರ್ಗೆ ಆತನನ್ನು ಕರೆಸಿದ್ರು, ಆ ಮಹಾನ್ ಚೇತನನ್ನು. ಆಗ ಅವರನ್ನ ಭೇಟಿ ಮಾಡಿ ಮಾತಾಡುವಂಥ ಸುಯೋಗ ಲಭಿಸಿತ್ತು. 1-1.5 ಗಂಟೆಗಳ ಕಾಲ ಬಹಳ ವಿದ್ವತ್ಪೂರ್ಣವಾದ ಆದರೆ ನೇರ ಹೃದಯವಂತಿಕೆ, ಹೃದಯದಿಂದ ಹೃದಯಕ್ಕೆ ತಟ್ಟತಕ್ಕಂಥ ಒಂದು ಅದ್ಭುತ ಭಾಷಣ ಕೊಟ್ಟಿದ್ರು. ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಸಮಾಜ ಅಂತ. ಮೂಲ ಧಾತು ಏನು ಹೇಳೋರು ಅಂದರೆ, ಒಬ್ಬ ಕುರುಬ ಅವನು ಕುರಿ ಕಾಯ್ತಾ ಇದ್ದಾನೆ, ಟೈಮ್ ಪಾಸ್ಗೆ ಅಂತ ಒಂದು ಪಿಳಂಗೋವಿ ನುಡಿಸ್ಕೊಳ್ತಿದ್ದಾನೆ. ಅದನ್ನು ಹಾಗೇ ಎಂಜಾಯ್ ಮಾಡಿ, ಅದಕ್ಕೆ ಯಾಕೆ ನೀವು ಒಂದು ಚೌಕಟ್ಟು ಹಾಕಿ ಇದರಲ್ಲಿ ಶ್ರುತಿ ಇದೆಯಾ ಇಲ್ವಾ ಅಂತ ಯಾಕೆ ನೋಡ್ತೀರಾ? ಅದು ಆತನ ಅಭಿವ್ಯಕ್ತಿ, ಅದನ್ನು ಹಾಗೆ ಸ್ವೀಕರಿಸಿ ಅನ್ನೋರು. ಬಹಳ ಮುಖ್ಯವಾಗಿ ಅವರು ನಡೆದಂತಹ ದಾರಿ ಮತ್ತು ಒಂದು ರಸವತ್ತಾದಂಥ ಪ್ರಸಂಗ ಹೇಳ್ತೇನೆ. ಅವರಿಗೆ ಯಾವುದೋ ಒಂದು ಈ ಉತ್ತರಾಖಂಡ ಬರೆದ ನಂತರದಲ್ಲಿ ಒಂದು ಸಂವಾದದಲ್ಲಿ ಒಬ್ಬ ವ್ಯಕ್ತಿ ಕೇಳ್ತಾರೆ, ಓದುಗರು, ಭೈರಪ್ಪನವರೇ ನಮ್ಮ ಅಚ್ಚುಮೆಚ್ಚಿನ ಲೇಖಕರು ತಾವು, ಬಟ್ ಎಲ್ಲ ಪುಸ್ತಕಗಳು ತುಂಬಾ ದಪ್ಪ ಇದೆ, ಯಾಕಷ್ಟು ದಪ್ಪದ ಪುಸ್ತಕ ಬರೀತೀರಾ, ನನ್ನ ಬ್ಯಾಗಲ್ಲಿ ಹಿಡಿಸಲ್ಲ ಅಂದ್ರಂತೆ. ಭೈರಪ್ಪನವರು ನಕ್ಕು, ಅಂದ್ರೆ ಆ ಹಾಸ್ಯ ಪ್ರಜ್ಞೆ ಮತ್ತು ಆಳ ಹೇಗಿದೆ ಅಂದ್ರೆ ನಕ್ಕು, ನೀವ್ಯಾಕೆ ಅಷ್ಟು ಚಿಕ್ಕ ಸೈಜನ್ ಬ್ಯಾಗ್ ಕ್ಯಾರಿ ಮಾಡ್ತೀರಾ ಅಂತ ಹೇಳಿದಂತೆ. ಬಹಳ ದೊಡ್ಡ ಒಂದು ಸಂದೇಶ ಜನಮಾನಸಕ್ಕೆ.